ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಗಸ್ಟ್ 8th 5th ಇಂಡಿಪೆಂಡೆನ್ಸ್ ಕಪ್ ಟೈಕೊಂಡೋ ಚಾಂಪಿಯನ್ಶಿಪ್ 2026 ಕಾಂಪಿಟೇಷನ್ ಇತ್ತು. ಇದರಲ್ಲಿ ನನ್ನ ಮಗ ಪಾರ್ಟಿಸಿಪೇಟ್ ಮಾಡಿದ್ದ. ಹಾಗಾಗಿ ನಾವು ಇದನ್ನು ನೋಡೋಕ್ಕೆ ಅಂತ ಅವನನ್ನು ಕರ್ಕೊಂಡು ಹೋಗಿದ್ವಿ. ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಈ ಟೈಕೊಂಡೋ ಮ್ಯಾಚ್ ಇತ್ತು. ಇದು ಬಾಲೆವಾಡಿನಲ್ಲಿ ಬರುತ್ತೆ. ಹಾಗೆ ಟೈಕೊಂಡೋ ಚಾಂಪಿಯನ್ಶಿಪ್ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮಗೆಲ್ಲ ತೋರಿಸೋಣ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ಬನ್ನಿ ಹಾಗೆ ಎಲ್ಲ ಮ್ಯಾಚಸ್ನ ನೋಡ್ಕೊಂಡು ಬರೋಣ. ಈಗ ನಡೀತಿರೋದು ನನ್ನ ಮಗನ ಮ್ಯಾಚು. ಆಲ್ರೆಡಿ ಒಂದು ಮ್ಯಾಚಲ್ಲಿ ವಿನ್ ಆಗಿದ್ದಾನೆ. ಈಗ ಇನ್ನೊಂದು ಮ್ಯಾಚು. ಇವನಿಗೆ ಕೋಚಿಂಗ್ ಕೊಡ್ತಿರೋರು ಅಶ್ವಿನಿ ಮೇಡಮ್ ಅಂತ. ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ. ಹಾಗೆ ಮಕ್ಕಳನ್ನ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ. ಎಟ್ ಎ ಟೈಮ್ ಇಲ್ಲಿ 7 ಮ್ಯಾಚಸ್ ನಡೀತಾ ಇತ್ತು. ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಮ್ಯಾಚಸ್ ಮುಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಮಕ್ಕಳಿಗೆ ಅವರು ಬಂದಿರೋ ಮೆಡಲನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕಳಿಸ್ತಾಯಿದ್ರು. ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ತುಂಬ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಆ ಮಕ್ಕಳಿಗೆ ಇರಲ್ಲ. ಹಾಗಾಗಿ ಮೆಡಲ್ನ ಇಮ್ಮಿಡಿಯೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಒಂದು ಸೈಡು ದೊಡ್ಡ ಮಕ್ಕಳ ಮ್ಯಾಚ್ ನಡೀತಾ ಇತ್ತು. ಇವ್ರ ಮ್ಯಾಚ್ ನೋಡೋಕ್ಕೆ ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಸರಿಯಾಗಿ ಹೊಡ್ಕೊಳ್ತಾರೆ. ಇದು ನನ್ನ ಮಗನ ಫೈನಲ್ ಮ್ಯಾಚು. ಇವನು ಫೈನಲಿಗೆ ರೀಚ್ ಆಗಿದ್ದ. ರೆಡ್ ಡ್ರೆಸ್ ಹಾಕ್ಕೊಂಡವನು ನನ್ನ ಮಗ. ಸೊ ಕೋರ್ಟ್ ನಂಬರ್ 3ನಲ್ಲಿ ಈ ಮ್ಯಾಚ್ ನಡೀತಾ ಇತ್ತು. ಅವನಲ್ಲಿ ಮ್ಯಾಚ್ ಆಡ್ತಾಯಿದ್ರೆ ನಮಗಿಲ್ಲಿ ಟೆನ್ಷನ್ನು, ಏನಾಗುತ್ತೋ ಅಂತ. ಫೈಟ್ ಮಾಡ್ತಾ ಸ್ವಲ್ಪ ಫೇಸಿಗೆ ಕಿಕ್ ಆಗೋಯ್ತು. ಸೊ ಅವನಿಗೆ ಸ್ವಲ್ಪ ತಾಕ್ತು ಅಂತ ಅನಿಸುತ್ತೆ. ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾ ಇದ್ದ ನನ್ನ ಮಗ. ಅದಾದಮೇಲೆ ಅವನು ಮತ್ತೆ ಸ್ವಲ್ಪ ಟೈಮ್ ತೊಗೊಂಡು ವಾಪಸ್ ಬಂದ. ಚೆನ್ನಾಗಿ ಆಡಿದ್ರು ಇಬ್ಬರೂ. ಈ ರೀತಿ ಆಟದಲ್ಲೆಲ್ಲ ಸಾಮಾನ್ಯ. ಎಲ್ಲ ಸ್ಪೋರ್ಟ್ಸಲ್ಲೂ ಕೆಲವೊಂದು ಪೆಟ್ಟಾಗೋದು, ಇಂಜುರೀಸ್ ಆಗೋದು ಇದ್ದೇ ಇರುತ್ತೆ. ನಾವು ಸೇಫಾಗಿ ನಮ್ಮ ಸೇಫ್ಟಿ ನೋಡಿಕೊಂಡು ನಾವು ಆಟ ಆಡಬೇಕಾಗತ್ತೆ. ಹಾಗೆ ನಮ್ಮ ಆಪೋನೆಂಟ್ ಸೇಫ್ಟಿನೂ ಕೂಡ ನಾವು ನೋಡಬೇಕಾಗತ್ತೆ. ಇದು ಫೈನಲ್ ಮ್ಯಾಚ್ ಆಗಿತ್ತು. ಇದರಲ್ಲಿ ನನ್ನ ಮಗ ವಿನ್ ಆದ. ಗೋಲ್ಡ್ ಮೆಡಲ್ ಸಿಕ್ತು ಅವನಿಗೆ, ಫಸ್ಟ್ ಪ್ರೈಸ್ ಸಿಕ್ತು. ಹಾಗೆ ಮೆಡಲ್ ಡಿಸ್ಟ್ರಿಬ್ಯೂಷನ್ ಇತ್ತು. ಇದರಲ್ಲಿ ಅಶ್ವಿನಿ ಮೇಡಮ್ಮು ಎಲ್ಲರಿಗೂ ಮೆಡಲ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ತುಂಬ ಖುಷಿಯಾಗುತ್ತೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಪ್ರೈಸು, ಗೋಲ್ಡ್ ಮೆಡಲು ಅಂತಂದರೆ ಮಕ್ಕಳಿಗೆ ತುಂಬ ಒಂಥರ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಮೆಡಲ್ ಸಿಗುತ್ತೆ ಅಂತೆಲ್ಲ ಪಾರ್ಟಿಸಿಪೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಪಾರ್ಟಿಸಿಪೇಟ್ ಮಾಡಿದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಹಾಗೆ ಮೋಟಿವೇಶನ್ ಸಿಗುತ್ತೆ. ನಾನು ಮಾಡಬೇಕು, ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ಆ್ಯಂಬಿಷನ್ ಬರುತ್ತೆ ಮಕ್ಕಳಿಗೆ. ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕ ಆ್ಯಕ್ಟಿವಿಟಿಗಳನ್ನ ಮಾಡಿಸ್ತಿರ್ಬೇಕು. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.